ಕಮಿಷನರ್ ದಯಾನಂದ್ ಎಲ್ಲೆಲ್ಲಿ ಅದ್ಭುತವಾಗಿ ಎಂತೆಂಥ ಪ್ರೆಷರ್ಗಳನ್ನ ಅವರು ಹ್ಯಾಂಡಲ್ ಮಾಡಿಲ್ಲ. ಅಂತಹ ಕಮಿಷನರ್ ದಯಾನಂದ್ ಅವರಿಗೆ ಇವತ್ತು ತಲೆದಂಡ. ಆರ್ಸಿಬಿ ಕಾಲ್ತುಳಿತ ದುರಂತದಲ್ಲಿ ಪೊಲೀಸ್ ಕಮಿಷನರ್ ತಲೆದಂಡವೇ ಆಗೋಗಿದೆ. ಅಷ್ಟೇ ಅಲ್ಲ, ನೂತನ ಕಮಿಷನರ್ ಆ ಜಾಗಕ್ಕೆ ಬಂದಾಗಿದೆ. ಈಗ ಹಾಗಾದ್ರೆ ಹೊಸ ಆಯುಕ್ತರ ಹಿನ್ನೆಲೆ ಏನು, ಅವರು ಎಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು ಬನ್ನಿ ನೋಡೋಣ. ಬೆಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ ಹಿನ್ನೆಲೆ ಏನ್ ಗೊತ್ತಾ? ಕಾಲ್ತುಳಿತ ಘಟನೆಗೆ ರಾಜ್ಯದ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನಗರ ಪೊಲೀಸ್ ಆಯುಕ್ತರ ತಲೆದಂಡವಾಗಿದೆ. ಬೆಂಗಳೂರಿನ 39ನೇ ಪೊಲೀಸ್ ಕಮಿಷನರ್ ಆಗಿ ಹೇಮಂತ್ ಕುಮಾರ್ ಸಿಂಗ್ರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಸದ್ಯ ಬೆಂಗಳೂರು ಮಹಾನಗರ ಕಾರ್ಯಪಡೆ ಎಡಿಜಿಪಿ ಆಗಿದ್ದ ಹೇಮಂತ್ ಕುಮಾರ್ ಸಿಂಗ್ ಇದೀಗ ಬಿ ದಯಾನಂದಿತ ಜಾಗಕ್ಕೆ ನೇಮಕವಾಗಿದ್ದಾರೆ. ನೂತನ ಕಮಿಷನರ್ ಹೇಮಂತ್ ಕುಮಾರ್ ಹಿನ್ನೆಲೆ ಏನಂತ ತೋರಿಸ್ತೀವಿ ನೋಡಿ. ಹೇಮಂತ್ ಕುಮಾರ್ ಹಿನ್ನೆಲೆ ಏನು? ಬಿಹಾರ ಮೂಲದ ಹೇಮಂತ್ ಕುಮಾರ್ ಅವರು 1996ರ ಬ್ಯಾಚಿನ ಐಪಿಎಸ್ ಅಧಿಕಾರಿಯಾಗಿದ್ದಾರೆ. 2000ನೇ ಇಸವಿಯಲ್ಲಿ ಕರ್ನಾಟಕಕ್ಕೆ ನಿಯೋಜನೆಗೊಂಡಿದ್ದಾರೆ. 2000ದಿಂದ 2004ರವರೆಗೆ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2007ರಿಂದ 2010ರವರೆಗೆ ಬಳ್ಳಾರಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2010ರಲ್ಲಿ ಮಂಗಳೂರಿನ ಮೊದಲ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. 2014ರಲ್ಲಿ ಮಂಗಳೂರು ಪಶ್ಚಿಮ ವಲಯದ ಐಜಿಪಿ ಆಗಿ ಸೇವೆ ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಎಎನ್ಎಫ್ ಕಮಾಂಡೋ ಆಗಿಯೂ ಸೇವೆ ಸಲ್ಲಿಸಿದ್ರು. 2020ರಲ್ಲಿ ಬೆಂಗಳೂರು ಸೆಂಟ್ರಲ್ ರೇಂಜ್ನ ಐಜಿಪಿ ಆಗಿದ್ರು. ಬೆಂಗಳೂರು ಪೂರ್ವ ವಲಯದ ಎಸಿಪಿ ಆಗಿ ಸೇವೆ ಸಲ್ಲಿಸಿದ್ರು. 2022ರಲ್ಲಿ ಎಸಿಬಿ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ರು. ಸದ್ಯ ಬಿಎಂಟಿಎಫ್ ಎಡಿಜಿಪಿ ಆಗಿದ್ದ ಹೇಮಂತ್ ಕುಮಾರ್ ಸಿಂಗ್ ಅವರು. ಇನ್ನು ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವ ಹೇಮಂತ್ ಕುಮಾರ್ ಹಿಸ್ಟರಿಯಲ್ಲಿ ಕೆಲವು ಕಪ್ಪು ಚುಕ್ಕೆಗಳು ಕೂಡ ಇವೆ. 2007ರಿಂದ 2010ರಲ್ಲಿ ಬಳ್ಳಾರಿ ಎಸ್ಪಿ ಆಗಿದ್ದಾಗ ಹೇಮಂತ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ವು. ಜನಾರ್ದನ್ ರೆಡ್ಡಿ ಅವರಿಗೆ ಸಹಾಯ ಮಾಡಿದ ಆರೋಪ ಎದುರಾದಾಗ ಅವರು ಸಿಬಿಐ ತನಿಖೆಗೂ ಒಳಪಡಬೇಕಾಯಿತು. ಸದ್ಯ ಬೆಂಗಳೂರು ನೂತನ ಕಮಿಷನರ್ ಆಗಿರುವ ಹೇಮಂತ್ ಕುಮಾರ್ ಎಲ್ಲ ಸವಾಲುಗಳನ್ನ ಯಶಸ್ವಿಯಾಗಿ ನಿಭಾಯಿಸುತ್ತೇವೆ ಎಂದಿದ್ದಾರೆ. ಏನು ಚಾಲೆಂಜಸ್ ಇದೆ ಅದು ಆಗಾಗ ಬರ್ತಾ ಇರ್ತದೆ. ಇದನ್ನು ಒಂಥರ ಒಂದು ಚಾಲೆಂಜ್ ಆಗಿ ತಗೊಂಡು ಖಂಡಿತ ನಮ್ಮ ಆಫೀಸರ್ಸ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ನೀವು ಕೆಲಸ ಕರೆಕ್ಟಾಗಿ ಮಾಡಿ, ನಿಮ್ಗೆ ಏನು ತೊಂದರೆ ಆಗಲ್ಲ, ನಾವು ಬೆನ್ನಲ್ಲಿ ನಮ್ಮ ಹಿಂದೆ ಇದ್ದೀವಿ, ಮತ್ತೆ ಜನಕ್ಕೆ ಒಂದು ಒಳ್ಳೆ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡಿದರೆ ಖಂಡಿತ ನಮ್ಗೆ ಏನು ಸಮಸ್ಯೆ. ಜನರಿಗೆ ಉತ್ತಮ ರೀತಿಯ ಸೇವೆ ನೀಡ್ತೇವೆ. ಆಫೀಸರ್ ಜೊತೆಗೆ ನಾವು ನಮ್ಮ ಪ್ರತಿಯೊಂದು ವಿಷಯ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದನ್ನು ಇಷ್ಟು ಬೇಗ ಡೀಪ್ ಆಗಿ ಹೋಗ್ಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಏನು ಒಳ್ಳೆ ಕೆಲಸ ನಡೀತಾ ಇದೆ ಮತ್ತೆ ನಮ್ಮ ಆಫೀಸರ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ನಾವು ಜನಕ್ಕೆ ಉತ್ತಮ ರೀತಿಯಲ್ಲಿ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಒಟ್ನಲ್ಲಿ ನೂತನವಾಗಿ ನೇಮಕವಾಗಿರೋ ಕಮಿಷನರ್ ಹೇಮಂತ್ ಕುಮಾರ್ಗೆ ಡೇ 1ರಿಂದಲೇ ಸವಾಲು ಎದುರಾಗಿದೆ. ಇವೆಲ್ಲವನ್ನ ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಮಿಷನರ್ ದಯಾನಂದ್ ಎಲ್ಲೆಲ್ಲಿ ಅದ್ಭುತವಾಗಿ ಎಂತೆಂಥ ಪ್ರೆಷರ್ಗಳನ್ನ ಅವರು ಹ್ಯಾಂಡಲ್ ಮಾಡಿಲ್ಲ. ಅಂತಹ ಕಮಿಷನರ್ ದಯಾನಂದ್ ಅವರಿಗೆ ಇವತ್ತು ತಲೆದಂಡ. ಆರ್ಸಿಬಿ ಕಾಲ್ತುಳಿತ ದುರಂತದಲ್ಲಿ ಪೊಲೀಸ್ ಕಮಿಷನರ್ ತಲೆದಂಡವೇ ಆಗೋಗಿದೆ. ಅಷ್ಟೇ ಅಲ್ಲ, ನೂತನ ಕಮಿಷನರ್ ಆ ಜಾಗಕ್ಕೆ ಬಂದಾಗಿದೆ. ಈಗ ಹಾಗಾದ್ರೆ ಹೊಸ ಆಯುಕ್ತರ ಹಿನ್ನೆಲೆ ಏನು, ಅವರು ಎಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು ಬನ್ನಿ ನೋಡೋಣ. ಬೆಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ ಹಿನ್ನೆಲೆ ಏನ್ ಗೊತ್ತಾ? ಕಾಲ್ತುಳಿತ ಘಟನೆಗೆ ರಾಜ್ಯದ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನಗರ ಪೊಲೀಸ್ ಆಯುಕ್ತರ ತಲೆದಂಡವಾಗಿದೆ. ಬೆಂಗಳೂರಿನ 39ನೇ ಪೊಲೀಸ್ ಕಮಿಷನರ್ ಆಗಿ ಹೇಮಂತ್ ಕುಮಾರ್ ಸಿಂಗ್ರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಸದ್ಯ ಬೆಂಗಳೂರು ಮಹಾನಗರ ಕಾರ್ಯಪಡೆ ಎಡಿಜಿಪಿ ಆಗಿದ್ದ ಹೇಮಂತ್ ಕುಮಾರ್ ಸಿಂಗ್ ಇದೀಗ ಬಿ ದಯಾನಂದಿತ ಜಾಗಕ್ಕೆ ನೇಮಕವಾಗಿದ್ದಾರೆ. ನೂತನ ಕಮಿಷನರ್ ಹೇಮಂತ್ ಕುಮಾರ್ ಹಿನ್ನೆಲೆ ಏನಂತ ತೋರಿಸ್ತೀವಿ ನೋಡಿ.
ಸೀಮಂತ್ ಕುಮಾರ್ ಹಿನ್ನೆಲೆ ಏನು? ಬಿಹಾರ ಮೂಲದ ಸೀಮಂತ್ ಕುಮಾರ್ ಅವರು 1996ರ ಬ್ಯಾಚಿನ ಐಪಿಎಸ್ ಅಧಿಕಾರಿಯಾಗಿದ್ದಾರೆ. 2000ನೇ ಇಸವಿಯಲ್ಲಿ ಕರ್ನಾಟಕಕ್ಕೆ ನಿಯೋಜನೆಗೊಂಡಿದ್ದಾರೆ. 2000ದಿಂದ 2004ರವರೆಗೆ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2007ರಿಂದ 2010ರವರೆಗೆ ಬಳ್ಳಾರಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2010ರಲ್ಲಿ ಮಂಗಳೂರಿನ ಮೊದಲ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. 2014ರಲ್ಲಿ ಮಂಗಳೂರು ಪಶ್ಚಿಮ ವಲಯದ ಐಜಿಪಿ ಆಗಿ ಸೇವೆ ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಎಎನ್ಎಫ್ ಕಮಾಂಡೋ ಆಗಿಯೂ ಸೇವೆ ಸಲ್ಲಿಸಿದ್ರು. 2020ರಲ್ಲಿ ಬೆಂಗಳೂರು ಸೆಂಟ್ರಲ್ ರೇಂಜ್ನ ಐಜಿಪಿ ಆಗಿದ್ರು. ಬೆಂಗಳೂರು ಪೂರ್ವ ವಲಯದ ಎಸಿಪಿ ಆಗಿ ಸೇವೆ ಸಲ್ಲಿಸಿದ್ರು. 2022ರಲ್ಲಿ ಎಸಿಬಿ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ರು. ಸದ್ಯ ಬಿಎಂಟಿಎಫ್ ಎಡಿಜಿಪಿ ಆಗಿದ್ದ ಸೀಮಂತ್ ಕುಮಾರ್ ಸಿಂಗ್ ಅವರು. ಇನ್ನು ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವ ಸೀಮಂತ್ ಕುಮಾರ್ ಹಿಸ್ಟರಿಯಲ್ಲಿ ಕೆಲವು ಕಪ್ಪು ಚುಕ್ಕೆಗಳು ಕೂಡ ಇವೆ. 2007ರಿಂದ 2010ರಲ್ಲಿ ಬಳ್ಳಾರಿ ಎಸ್ಪಿ ಆಗಿದ್ದಾಗ ಸೀಮಂತ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ವು. ಜನಾರ್ದನ್ ರೆಡ್ಡಿ ಅವರಿಗೆ ಸಹಾಯ ಮಾಡಿದ ಆರೋಪ ಎದುರಾದಾಗ ಅವರು ಸಿಬಿಐ ತನಿಖೆಗೂ ಒಳಪಡಬೇಕಾಯಿತು. ಸದ್ಯ ಬೆಂಗಳೂರು ನೂತನ ಕಮಿಷನರ್ ಆಗಿರುವ ಸೀಮಂತ್ ಕುಮಾರ್ ಎಲ್ಲ ಸವಾಲುಗಳನ್ನ ಯಶಸ್ವಿಯಾಗಿ ನಿಭಾಯಿಸುತ್ತೇವೆ ಎಂದಿದ್ದಾರೆ. ಏನು ಚಾಲೆಂಜಸ್ ಇದೆ ಅದು ಆಗಾಗ ಬರ್ತಾ ಇರ್ತದೆ. ಇದನ್ನು ಒಂಥರ ಒಂದು ಚಾಲೆಂಜ್ ಆಗಿ ತಗೊಂಡು ಖಂಡಿತ ನಮ್ಮ ಆಫೀಸರ್ಸ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ನೀವು ಕೆಲಸ ಕರೆಕ್ಟಾಗಿ ಮಾಡಿ, ನಿಮ್ಗೆ ಏನು ತೊಂದರೆ ಆಗಲ್ಲ. ನಾವು ಬೆನ್ನಲ್ಲಿ ನಮ್ಮ ಹಿಂದೆ ಇದ್ದೀವಿ. ಮತ್ತು ಜನಕ್ಕೆ ಒಂದು ಒಳ್ಳೆ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡಿದರೆ ಖಂಡಿತ ನಮ್ಗೆ ಏನು ಸಮಸ್ಯೆ. ಜನರಿಗೆ ಉತ್ತಮ ರೀತಿಯ ಸೇವೆ ನೀಡ್ತೇವೆ. ಆಫೀಸರ್ ಜೊತೆಗೆ ನಾವು ನಮ್ಮ ಪ್ರತಿಯೊಂದು ವಿಷಯ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದನ್ನು ಇಷ್ಟು ಬೇಗ ಡೀಪ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಖಂಡಿತ ಏನು ಒಳ್ಳೆ ಕೆಲಸ ನಡೀತಾ ಇದೆ ಮತ್ತೆ ನಮ್ಮ ಆಫೀಸರ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ನಾವು ಜನಕ್ಕೆ ಉತ್ತಮ ರೀತಿಯಲ್ಲಿ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಒಟ್ನಲ್ಲಿ ನೂತನವಾಗಿ ನೇಮಕವಾಗಿರೋ ಕಮಿಷನರ್ ಸೀಮಂತ್ ಕುಮಾರ್ಗೆ ಡೇ 1ರಿಂದಲೇ ಸವಾಲು ಎದುರಾಗಿದೆ. ಇವೆಲ್ಲವನ್ನ ಯಾವ ರೀತಿ ನಿಭಾಯಿಸುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಷ್ಟೇ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಮಿಷನರ್ ದಯಾನಂದ್ ಎಲ್ಲೆಲ್ಲಿ ಅದ್ಭುತವಾಗಿ ಎಂತೆಂಥ ಪ್ರೆಷರ್ಗಳನ್ನ ಅವರು ಹ್ಯಾಂಡಲ್ ಮಾಡಿಲ್ಲ. ಅಂತಹ ಕಮಿಷನರ್ ದಯಾನಂದ್ ಅವರಿಗೆ ಇವತ್ತು ತಲೆದಂಡ. ಆರ್ಸಿಬಿ ಕಾಲ್ತುಳಿತ ದುರಂತದಲ್ಲಿ ಪೊಲೀಸ್ ಕಮಿಷನರ್ ತಲೆದಂಡವೇ ಆಗೋಗಿದೆ. ಅಷ್ಟೇ ಅಲ್ಲ, ನೂತನ ಕಮಿಷನರ್ ಆ ಜಾಗಕ್ಕೆ ಬಂದಾಗಿದೆ ಈಗ. ಹಾಗಾದ್ರೆ ಹೊಸ ಆಯುಕ್ತರ ಹಿನ್ನೆಲೆ ಏನು, ಅವರು ಎಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು, ಬನ್ನಿ ನೋಡೋಣ. ಬೆಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹಿನ್ನೆಲೆ ಏನ್ ಗೊತ್ತಾ? ಕಾಲ್ತುಳಿತ ಘಟನೆಗೆ ರಾಜ್ಯದ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನಗರ ಪೊಲೀಸ್ ಆಯುಕ್ತರ ತಲೆದಂಡವಾಗಿದೆ. ಬೆಂಗಳೂರಿನ 39ನೇ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಸದ್ಯ ಬೆಂಗಳೂರು ಮಹಾನಗರ ಕಾರ್ಯಪಡೆ ಎಡಿಜಿಪಿ ಆಗಿದ್ದ ಸೀಮಂತ್ ಕುಮಾರ್ ಸಿಂಗ್ ಇದೀಗ ಬಿ ದಯಾನಂದ್ ಇದ್ದ ಜಾಗಕ್ಕೆ ನೇಮಕವಾಗಿದ್ದಾರೆ. ನೂತನ ಕಮಿಷನರ್ ಸೀಮಂತ್ ಕುಮಾರ್ ಹಿನ್ನೆಲೆ ಏನಂತ ತೋರಿಸ್ತೀವಿ ನೋಡಿ. ಸೀಮಂತ್ ಕುಮಾರ್ ಹಿನ್ನೆಲೆ ಏನು? ಬಿಹಾರ ಮೂಲದ ಸೀಮಂತ್ ಕುಮಾರ್ ಅವರು 1996ರ ಬ್ಯಾಚಿನ ಐಪಿಎಸ್ ಅಧಿಕಾರಿಯಾಗಿದ್ದಾರೆ. 2000ನೇ ಇಸವಿಯಲ್ಲಿ ಕರ್ನಾಟಕಕ್ಕೆ ನಿಯೋಜನೆಗೊಂಡಿದ್ದಾರೆ. 2000ದಿಂದ 2004ರವರೆಗೆ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2007ರಿಂದ 2010ರವರೆಗೆ ಬಳ್ಳಾರಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2010ರಲ್ಲಿ ಮಂಗಳೂರಿನ ಮೊದಲ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ. 2014ರಲ್ಲಿ ಮಂಗಳೂರು ಪಶ್ಚಿಮ ವಲಯದ ಐಜಿಪಿ ಆಗಿ ಸೇವೆ ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಎಎನ್ಎಫ್ ಕಮಾಂಡೋ ಆಗಿಯೂ ಸೇವೆ ಸಲ್ಲಿಸಿದ್ರು. 2020ರಲ್ಲಿ ಬೆಂಗಳೂರು ಸೆಂಟ್ರಲ್ ರೇಂಜ್ನ ಐಜಿಪಿ ಆಗಿದ್ರು. ಬೆಂಗಳೂರು ಪೂರ್ವ ವಲಯದ ಎಸಿಪಿ ಆಗಿ ಸೇವೆ ಸಲ್ಲಿಸಿದ್ರು. 2022ರಲ್ಲಿ ಎಸಿಬಿ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ರು. ಸದ್ಯ ಬಿಎಂಟಿಎಫ್ ಎಡಿಜಿಪಿ ಆಗಿದ್ದ ಸೀಮಂತ್ ಕುಮಾರ್ ಸಿಂಗ್ ಅವರು. ಇನ್ನು ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವ ಸೀಮಂತ್ ಕುಮಾರ್ ಹಿಸ್ಟರಿಯಲ್ಲಿ ಕೆಲವು ಕಪ್ಪು ಚುಕ್ಕೆಗಳು ಕೂಡ ಇವೆ. 2007ರಿಂದ 2010ರಲ್ಲಿ ಬಳ್ಳಾರಿ ಎಸ್ಪಿ ಆಗಿದ್ದಾಗ ಸೀಮಂತ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ವು. ಜನಾರ್ದನ್ ರೆಡ್ಡಿ ಅವರಿಗೆ ಸಹಾಯ ಮಾಡಿದ ಆರೋಪ ಎದುರಾದಾಗ ಅವರು ಸಿಬಿಐ ತನಿಖೆಗೂ ಒಳಪಡಬೇಕಾಯಿತು. ಸದ್ಯ ಬೆಂಗಳೂರು ನೂತನ ಕಮಿಷನರ್ ಆಗಿರುವ ಸೀಮಂತ್ ಕುಮಾರ್ ಎಲ್ಲ ಸವಾಲುಗಳನ್ನ ಯಶಸ್ವಿಯಾಗಿ ನಿಭಾಯಿಸುತ್ತೇವೆ ಎಂದಿದ್ದಾರೆ. ಏನು ಚಾಲೆಂಜಸ್ ಇದೆ ಅದು ಆಗಾಗ ಬರ್ತಾ ಇರ್ತದೆ. ಇದನ್ನು ಒಂಥರ ಒಂದು ಚಾಲೆಂಜ್ ಆಗಿ ತಗೊಂಡು ಖಂಡಿತ ನಮ್ಮ ಆಫೀಸರ್ಸ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ನೀವು ಕೆಲಸ ಕರೆಕ್ಟಾಗಿ ಮಾಡಿ, ನಿಮ್ಗೆ ಏನು ತೊಂದರೆ ಆಗಲ್ಲ. ನಾವು ಬೆನ್ನಲ್ಲಿ ನಮ್ಮ ಹಿಂದೆ ಇದ್ದೀವಿ. ಮತ್ತು ಜನಕ್ಕೆ
ಒಂದು ಒಳ್ಳೆ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಗೆ ಏನು ಸಮಸ್ಯೆ. ಜನರಿಗೆ ಉತ್ತಮ ರೀತಿಯ ಸೇವೆ ನೀಡ್ತೇವೆ. ಆಫೀಸರ್ ಜೊತೆಗೆ ನಾವು ನಮ್ಮ ಪ್ರತಿಯೊಂದು ವಿಷಯ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದನ್ನು ಇಷ್ಟು ಬೇಗ ಡೀಪ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಖಂಡಿತ ಏನು ಒಳ್ಳೆ ಕೆಲಸ ನಡೀತಾ ಇದೆ ಮತ್ತೆ ನಮ್ಮ ಆಫೀಸರ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ನಾವು ಜನಕ್ಕೆ ಉತ್ತಮ ರೀತಿಯಲ್ಲಿ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಒಟ್ನಲ್ಲಿ ನೂತನವಾಗಿ ನೇಮಕವಾಗಿರೋ ಕಮಿಷನರ್ ಸೀಮಂತ್ ಕುಮಾರ್ಗೆ ಡೇ 1 ರಿಂದಲೇ ಸವಾಲು ಎದುರಾಗಿದೆ. ಇವೆಲ್ಲವನ್ನ ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.